ब्रह्मन् ब्रह्महवे ब्रह्माज्ञो ब्रह्मणाहुतं ब्रह्मैव तेन गन्तव्यम् ब्रह्मकर्मसमाधिना अहं वैश्वानरो भूत्वा प्राणिनां देहमाश्रितः प्राणोपानसमायुक्तः पचाम्यन्नं चतुर्विधम् ॐ अन्नपूर्णे सदापूर्णे शङ्करप्राणवल्लभे ज्ञानवैराग्यसिद्ध्यर्थं भिक्षां देहि च पार्वती। जय बोलो सद्गुरु श्री सिद्धारूढ़ स्वामी जी की जय बोलो सद्गुरु श्री रामचैतन्य स्वामी जी की हरि ओम तत्सत्। ಸ್ನೇಹಿತರೆ, ಆ್ಯಕ್ಚುಲಿ ಉಚಿತವಾಗಿ ಊಟ ಕೊಡುವಂಥದ್ದು ಹೆಂಗೆ ಕೊಡ್ತಾರೋ, ಹೆಂಗೆ ನೀಟಾಗಿ ಮಾಡ್ತಾರೋ ಇಲ್ವೋ ಅಂತ ಕೆಲವು ಕನ್ಫ್ಯೂಷನ್ ಆಗ್ಬೋದು. ನೋಡಿ, ಇಲ್ಲಿ ಸಿದ್ಧಾಶ್ರಮದ ಅಡುಗೆ ಕೋಣೆಗೆ ಬರ್ತಾಯಿದ್ದೀನಿ. ಸೊ ಎಷ್ಟು ಸ್ವಚ್ಛವಾಗಿದೆ ನೋಡ್ಬೋದು. ಇಲ್ಲಿ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅನ್ನ ಎಲ್ಲ, ಸಾಂಬಾರು, ಸಾಗು, ನೋಡಿ ಇಲ್ಲಿ ಚಿತ್ರಾನ್ನ. ಸೊ ಇಲ್ಲಿ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ, ಹೋಟೆಲಲ್ಲೂ ಈ ಲೆವೆಲ್ಗೆ ನೀಟಾಗಿ ಇದು ಮಾಡೋದಿಲ್ಲ. ಅಂದರೆ ಹೋಟೆಲ್ಲೂ ಇಷ್ಟು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಡೋದಿಲ್ಲ. ಸೊ ಅಷ್ಟು ನೀಟಾಗಿ ಆಲ್ರೆಡಿ ಚಪಾತಿಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದಾರೆ ನೋಡಿ. ಈಗ ನೋಡ್ಬೋದು, ಇದು ರೇಷನ್ ಕೊಠಡಿ, ರೇಷನ್ ಇಟ್ಟುವಂಥದ್ದು ಅಕ್ಕಿ ಮೂಟೆಗಳಿದೆ. ಮತ್ತು ಖಾರದ ಪುಡಿ ನೋಡಿ ಎಷ್ಟು ನೀಟಾಗಿ, ಇಂಥದ್ದೇ ಹೆಸರಲ್ಲಿ ಯಾರೇ ಹೋಗಿ ಕಿಚನಲ್ಲಿ ಯಾರೇ ಹೋದ್ರೂ ಇಮಿಡಿಯೇಟ್ ಗೊತ್ತಾಗುತ್ತೆ ನೋಡಿ. ಎಷ್ಟು ನೀಟಾಗಿ, ಯಾವುದೇ ರೀತಿ ಜಿರಳೆಗಳು ಹೋಗದಂಗೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನೋಡಿ. ಯಾವುದೇ ರೀತಿ ಜಿರಳೆಗಳ ಇಲ್ಲಿ ಅಥವಾ ಏನು ಒಟ್ಟು ಓಪನ್ ಸ್ಪೇಸಲ್ಲಿದ್ದರೆ ಆದಷ್ಟು ಸ್ವಲ್ಪ ಇದಾಗುತ್ತೆ, ಕಲುಷಿತ ಆಗುತ್ತೆ. ಸೊ ಬಟ್ ಈ ಥರ ಇದ್ದಾಗ ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತು ಫ್ರೀಯಾಗಿ ಕೊಡ್ತಿದ್ದೀನಿ, ಹೆಂಗೋ ಕೊಟ್ಬಿಡೋಣ, ಸುಮ್ಮನೆ ಏನೋ ಮಾಡೋಣ ಅನ್ನೋದು ಉದ್ದೇಶದಿಂದ ಕೊಡ್ತಾಯಿಲ್ಲ. ಸೊ ರುಚಿಯಾಗಿರಲಿ, ಶುಚಿಯಾಗಿರಲಿ. ಯಾಕೆಂದರೆ ಊಟ ಅನ್ನೋದು ರುಚಿಯಾಗೂ ಇರಬೇಕು, ಶುಚಿಯಾಗಿರಬೇಕು, ಆಮೇಲೆ ಕ್ವಾಂಟಿಟಿ. ಸೊ ಇವೆರಡು ತುಂಬ ಇಂಪಾರ್ಟೆಂಟು. ಸೊ ಅಷ್ಟು ಶುಚಿಯಾಗಂತೂ ಇಟ್ಕೊಂಡಿದ್ದಾರೆ. ಸೊ ರುಚಿನ ಆಮೇಲೆ ನೋಡೋಣ. ಸೊ ಜನಗಳನ್ನ ಕೇಳಿ ತಿಳ್ಕೊಳ್ಳೋಣ. ಕುಕಿಂಗ್ ಆಯಿಲ್ಸ್ ಎಲ್ಲ, ಸೊ ನೋಡಿ ಕುಕ್ಕಿಂಗ್ ಆಯಿಲ್ ನೋಡಿ ಯಾವ ಹೋಟೆಲಲ್ಲೂ ಬಳಸಲ್ಲ ರೀ. ಇದು ದೊಡ್ಡ ಹೆಸರು ಮಾಡಿರ್ತಾರೆ ಹೋಟೆಲ್ಗಳು. ಅಲ್ಲಿ ನೋಡಿ ಸನ್ಪ್ಯೂರ್ ಆಯಿಲ್ ಬಳಸ್ತಾ ಇದ್ದಾರೆ. ಅಂದರೆ ದೊಡ್ಡ ಹೆಸರು ಮಾಡಿರೋ ಹೋಟೆಲ್ಗಳೂ ಯಾವುದೋ ಲೋಕಲ್ ಎಣ್ಣೆಗಳನ್ನ ಪಾಮೇಲೆ ಎಣ್ಣೆ ಇದು ಮಾಡ್ತಾರೆ. ಸೊ ಕೆಲವೊಂದು ಫ್ರಿಜ್ಜು ಇಟ್ಕೊಂಡಿದ್ದಾರೆ ಬೇಕಾದಂಥ ಕಾಳುಗಳನ್ನ ಇಟ್ಟು ಮಾಡಲಿಕ್ಕೆ ನೋಡಿ. ಕಾಳು ಮತ್ತು ಏನು ಧನಿಯಾ ಪೌಡ್ರು, ಪದಾರ್ಥಗಳು, ಮಸಾಲ ಪದಾರ್ಥಗಳು. ಅಂದರೆ ಹುಳ ಬರುತ್ತಲ್ಲ ಹೊರಗಡೆ ಇಟ್ಟರೆ, ಸೊ ಅಂಥದನ್ನು ಫ್ರಿಜ್ಜಲ್ಲಿ ಇಡ್ತಾರೆ. ಯಾಕೆಂದರೆ ಹುಳ ಬರಬಾರ್ದಲ್ಲ. ಸೊ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಪಾಯಸ ಮಾಡಿದಾಗ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಯಾವುದೇ ದೊಡ್ಡ ಹೋಟೆಲ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಉಚಿತವಾಗಿ ಕೊಡುವಂಥ ಊಟ ಅದು. ಸೊ ನೋಡಿ, ಅಕ್ಕಿ ಅಷ್ಟೇ ನಿಮಗೆ ಒಳ್ಳೆ ಸೋನಾ ಮಸೂರಿ ಅಕ್ಕಿ ಏನು ಕರಿತೀವಿ ಅಂಥ ರೈಸ್ನ ಯೂಸ್ ಮಾಡ್ತಾಯಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಏನು ದಿನನಿತ್ಯ ಫ್ರೀ ಅನ್ನದಾನ ಮಾಡ್ತಾ ಇದ್ದೀರಾ? ಯಾವ್ದಿಂದ ಮಾಡ್ತಿದ್ದೀರಾ? ಮತ್ತು ಈ ಸರ್, ಇದು ಬಂದು ಶ್ರೀ ಸಿದ್ಧಾಶ್ರಮ ಅಂತ 1930ರಲ್ಲಿ ಸ್ಥಾಪನೆ ಆಗಿದ್ದು. ಇದು ಬಂದು ರಾಮಚೈತನ್ಯ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದು. ಇದು ನಂತರ ಒಂದು ಕಳೆದ 35 ವರ್ಷದಿಂದ ನಮ್ಮ ತಂದೆ ಆದವರು ಶ್ರೀನಿವಾಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಮತ್ತು ನಮ್ಮ ಸೀತಾರಾಮ್ ಅವರೊಂದೊಡೆಗೆ ಸೇರಿಕೊಂಡು ಈ 35 ವರ್ಷದಿಂದ ಅನ್ನದಾನ ಮಾಡ್ತಾಯಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತೀವಿ. ನಾನಿಲ್ಲಿ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಅನ್ನದಾನಕ್ಕೆ ಮೇಯ್ನಾಗಿ ಮುಖ್ಯವಾಗಿ ನಮ್ಮ GSS ಚಾರಿಟಬಲ್ ಟ್ರಸ್ಟು, ಗಾಯತ್ರಿ ಪರಿವಾರ, ಕಾಶಿಮಠ ಮತ್ತು ರಾಜಮೌಳಿ ಟ್ರಸ್ಟು ಇವರೆಲ್ಲ ಕೈ ಜೋಡಿಸ್ತಾರೆ. ಹಾಗೆ ಪ್ರತಿನಿತ್ಯ ನಮ್ಮಲ್ಲಿ ಯಾವುದೇ ರೀತಿ ಬೋರ್ಡ್ ಇಲ್ಲ, ಯಾವುದೇ ರೀತಿ ಇಷ್ಟು ಅಮೌಂಟ್ ಅಷ್ಟು ಅಮೌಂಟ್ ಕೊಡಬೇಕು ಅಂತ ಏನಿಲ್ಲ. ದಾನಿಗಳು ತಾನಾಗೆ ಬಂದು ಅವರು 500, 1000, 10,000ದವರೆಗೂ ಡೊನೇಷನ್ ಮಾಡಿ ರೆಸಿಪ್ಟ್ ಹಾಕ್ಸ್ಕೊಂಡು ಇಲ್ಲಿ ನಿತ್ಯ ಅನ್ನದಾನ ನಡೆಸ್ಕೊಂಡು ಬರ್ತಾಯಿದ್ದೀವಿ. 35 ವರ್ಷದಿಂದ ಒಂದು ದಿನ ಕೂಡ ಬಾಗಿಲಾಕಿಲ್ಲ. ಇದೇ ರೀತಿ ನಾವು ಅನ್ನದಾನ ನಡೆಸ್ತಾ ಇದ್ದೀವಿ. ಇದು ಸಿದ್ಧಾಶ್ರಮ ಅಂತ ಹೇಳಿ, ಸಿದ್ಧಾಶ್ರಮ ಅಂತ ಹೇಳ್ತಾರೆ ಅಲ್ಲಿ? ಇಲ್ಲ, ನಮ್ಮ ಗುರುಗಳು ರಾಮಚೈತನ್ಯ ಸ್ವಾಮಿಗಳು ಸಿದ್ಧಾರೂಢರು ಶಿಷ್ಯಂದಿರಾದ್ದರಿಂದ ಸಿದ್ಧಾಶ್ರಮ ಅಂತ ಹೇಳಿ ಸಿದ್ಧಾರೂಢರಿಗೂ ನಾವು ಇಲ್ಲಿ ಆರಾಧನೆ ಮಾಡ್ತೀವಿ. ಓಕೆ, ಅಲ್ಲಿ ಆ ಮಠದಿಂದ ಇಲ್ಲ? ಇಲ್ಲ, ಇದು ಇಂಡಿವಿಜುವಲ್ ಮಲ್ಲೇಶ್ವರಂ ಅಲ್ಲ ಸ್ಥಾಪಿಸಿದ ಮಠ ಇದು. ಹೇಗಿದೆಯೋ, ಯಾರ್ಯಾರು ಇದ್ದಾರೆ ಇಲ್ಲಿ? ನೀವು ಈಗ ಮುಂಚೆ ಆಶ್ರಮ ಇತ್ತು, ಅನ್ನದಾನ ನಡೀತಾ ಇತ್ತು. ಈಗ ಬಂದು ನಾವು 65 ವರ್ಷ ಮೇಲ್ಪಟ್ಟವರಿಗೆ
ಒಂದು 40 ಜನಕ್ಕೆ ಆಶ್ರಯ ಕೊಡೋಣ ಅಂತ ಹೇಳಿ ಹಿರಿಕರ ಮನೆ ಅಂತ ಮಾಡ್ತಾ ಇದ್ದೀವಿ. ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಯಾರಿಗೆ ಕೈಯಲ್ಲಿ ಆಗಲ್ಲ ಅಂಥವ್ರಿಗೆ ಮಾತ್ರ ನಾವು ಆಶ್ರಯ ಕೊಟ್ಟು ಇಲ್ಲಿ ಊಟ ಕೊಟ್ಟು ಮೆಡಿಕಲ್ ಫೆಸಿಲಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಮ್ಮ ಮುಖ್ಯ ಸೀತಾರಾಮ್ ಅವರು ಸಾಹೇಬರು ಮಾತ್ರ. ಓಕೆ ಸರ್, ಇದು ಅನ್ನದಾನ ಯಾವಾಗಿಂದ ಎಷ್ಟು ಟೈಮಿಂಗ್ಸಲ್ಲಿ ಮಾಡ್ತೀರಾ? ಯಾವ ಟೈಮಿಂಗ್ಸ್? ಸರ್ ನಿತ್ಯ 12:15 1:15 ನಡೆಯುತ್ತೆ. ಮತ್ತು 2 ಗಂಟೆವರೆಗೂ ಇಲ್ಲಿ ಅನ್ನ ಇರುತ್ತೆ. ಯಾರಿಗೆ ಬೇಕೋ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಸಾಧಾರಣವಾಗಿ 160ರಿಂದ 180 ಜನವರೆಗೂ ಅನ್ನದಾನಕ್ಕೆ ಬರ್ತಾರೆ. ಇಲ್ಲಿ ನಮ್ಮದೊಂದು ನೇಮ ಇದೆ, ಮಾಸ್ಕ್ ಹಾಕಬೇಕು, ಬ್ಯಾಗ್ ತರಬೇಕು ಮತ್ತು ಕ್ಯೂಲ್ ನಿಂತ್ಕೊಳ್ಬೇಕು. ಯಾರ ಕೈಯಲ್ಲಿ ಆಗಲ್ವೋ ಅಂಥವ್ರಿಗೆ ಮಾತ್ರ ನಾವು ಅನ್ನದಾನ ಮಾಡೋದು. ಸರ್ ಯಾಕೆ ಮಾಸ್ಕ್ ಕಡ್ಡಾಯ ಮಾಡಿದ್ದೀನಿ, ಏನು ರೀಸನು? ಸರ್ ಈಗ ನಿಮಗೆ ಕೋವಿಡ್ ಆದ ನಂತರ ಇವರು ಎಲ್ಲೆಲ್ಲಿ ಮಲಗ್ತಾರೋ ಎಲ್ಲೆಲ್ಲಿಂದ ಬರ್ತಾರೋ ನಮಗೆ ಗೊತ್ತಾಗಲ್ಲ. ಸೇವಾಕರ್ತರಿಗೆ ಅದು ಇದಾಗಬಾರ್ದು ಅಂತ ಹೇಳಿ ಪಿಕ್ ಆ್ಯಂಡ್ ಪ್ಲೇಸ್ ಅಂತ ವಿತಿನ್ 2 seconds 1 ಸೆಕೆಂಡ್ ಪಿಕ್ ಮಾಡಿ 1 ಸೆಕೆಂಡ್ ಪ್ಲೇಸ್ ಮಾಡೋದಕ್ಕೆ ನಮಗೆ ಅಂಥ ಕಾಂಟ್ಯಾಕ್ಟ್ ಬರಲ್ಲ ಅಂತ ಹೇಳಿ ಧೈರ್ಯವಾಗಿ ಮಾಡ್ತಾಯಿದ್ದೀವಿ ಇದನ್ನು. ಸರ್ ಇನ್ನೊಂದು ದಾನಿಗಳು ಅಕಸ್ಮಾತ್ ಏನಾದರೂ ಅವರೇ ಮಾಡ್ಕೊಬಂದು ಫುಡ್ ಏನಾದ್ರು ಅಲೌಟ್ ಮಾಡ್ತಾ ಇಲ್ಲ ಅದೇನು? ಇಲ್ಲ ಸರ್, ನಮ್ಮಲ್ಲಿ ಅಡುಗೆ ಮನೆ ಇದೆ, ಸ್ಟೋರ್ ರೂಮ್ ಇದೆ, ಹೈಜೀನಿಕ್ಕಾಗಿ ಸ್ಟೋರ್ನ ಮೇಂಟೈನ್ ಮಾಡಿದ್ದೀವಿ. ನಮ್ಮಲ್ಲೇ ಅಡುಗೆ ಮಾಡಿಸ್ತೀವಿ. ಶುಗರು ಡಯಾಬಿಟಿಕ್ ಇರೋದ್ರಿಂದ ಲೋ ಶುಗರ್ ಹಾಕಿ ನಾವು ಸ್ವೀಟ್ಸು ಮತ್ತು ಪಾಯಸನ ಮಾಡ್ತೀವಿ. ಅದು ನಮ್ಮಲ್ಲಿ ದಾನ ತೊಗೊಂಡೋದವ್ರಿಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ಅಂತ ನಾವು ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸರ್ ಯೂಶ್ವಲಿ ಎಲ್ಲ ಕಡೆ ಅಡುಗೆನ ಮಾಡಿ ಬಡಿಸಿ ಇದು ಮಾಡಿಬಿಡ್ತಾರೆ, ಬಟ್ ನೀವು ಪ್ಯಾಕಿಂಗ್ ಮಾಡಿ ಅದಕ್ಕೂ ಸಮಯ ತೊಗೊಳುತ್ತೆ. ಹೌದು ಸರ್, ತೊಗೊಂಡು ಮಾಡ್ತಾ ಇದ್ದೀರಾ? ನಮ್ಗೆ ಇನ್ನೊಂದೇನೆಂದರೆ ಅಡುಗೆ ಮಾಡಿ ತಟ್ಟೆಲಿ ಬಡಿಸೋದಕ್ಕೆ ಮಿನಿಮಮ್ 4 ಅವರ್ ಆದರೂ ಬೇಕಿತ್ತು. ಬಟ್ ಈ ಥರ ನಾವು ಬೆಳಗ್ಗೆನೇ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. 7ರಿಂದ 8 ಗಂಟೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಪ್ಯಾಕ್ ಮಾಡ್ತೀವಿ. ಇದು 2 ಹೊತ್ತು ಅವ್ರು ಯೂಸ್ ಮಾಡ್ಬೋದು. ನೀವು 1 ಹೊತ್ತು ಎಷ್ಟು ಬೇಕೋ ಅಷ್ಟು ತಿಂತಾರೆ, ಬಿಸಾಕ್ಬಿಡ್ತಾರೆ. ಬಟ್ ಇದಾದರೆ ಕವರಲ್ಲಿ ಫುಡ್ ಪ್ಯಾಕಿಂಗ್ ಕವರ್ಸ್ ಬರುತ್ತೆ ಮತ್ತು ಎನ್ವೈರ್ಮೆಂಟ್ರಿ ಫ್ರೆಂಡ್ಲಿ ದೊನ್ನೆ ಬರುತ್ತೆ. ಇದು ಪ್ಯಾಕ್ಡ್ ಸ್ವೀಟ್ ಕೊಟ್ಟಿರ್ತೀವಿ, ಅದು ಅವ್ರು ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ. 2 ಹೊತ್ತು ಕೂಡ ಅವರು ದೇ ಕ್ಯಾನ್ ಯೂಸ್ ದಟ್ ಫುಡ್. ಆ್ಯಕ್ಚುಲಿ 1 ಹೊತ್ತು 450 grams ಆಫ್ ರೈಸ್, 1 ಬಾಳೆಹಣ್ಣು, 1 ಸ್ವೀಟು ಮತ್ತು 2 ಚಪಾತಿ ಧಾರಾಳವಾಗಿ 2 ಹೊತ್ತು ಅವ್ರು ಯೂಸ್ ಮಾಡ್ಬೋದು. ಈಗ ಒಂದೇ ಸಲ ಹಾಕ್ಸ್ಕೊಂಡೋಗಿ ಆಸೆಗೋಸ್ಕರ ಬಿಟ್ಟು ಬಿಸಾಕ್ತಾರೆ. ಆ ವೇಸ್ಟೇಜ್ ಕೂಡ ನಮಗೆ ಆಗಬಾರ್ದು. ಈಗ ನೀವೇ ನೋಡಿದ್ರಿ ಏನೂ ಉಳಿಲಿಲ್ಲ ನಮ್ಮ ಹತ್ರ. ಸೊ ಟೋಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ನಾವು ವಿ ಆರ್ ಟೇಕಿಂಗ್ ಕೇರ್. ನಾವು ನಮ್ಮದು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ 2% ಮಾತ್ರ ವೇಸ್ಟ್ ಇದೆ, ಅದು ಬಿಟ್ಟರೆ 0. ಒಂದು ಸ್ಟೋರಲ್ಲಿ ಬಂದು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಒಂದು ನಾನು ಪ್ರಾವಿಷನಿಗೆ ಮಾಡಿದ್ದೇನೆ. ನಂದು ಯಾವುದೇ ರೀತಿ ಇದಿಲ್ಲ ಅಂದರೂ ಕೂಡ ನಾನೊಂದು ಅನ್ನ ಸಾಂಬಾರು ರಸ ಮಾಡೋ ಒಂದು 3 ತಿಂಗಳವರೆಗೂ ನಾನು ತೊಗೊಂಡೋಗ್ಬೋದು. ಆ ಥರ ಸ್ಟೋರ್ನ ಮೇಂಟೈನ್ ಮಾಡಿದ್ದೀನಿ. ಮಿನ್ನು ಮ್ಯಾಕ್ಸಿಮಮ್ ಅಂತ ಹೇಳಿ ಸ್ಟಾಕ್ ಲೆವೆಲ್ನ ಮೇಂಟೈನ್ ಮಾಡ್ಕೊಳ್ತೀನಿ. ಪ್ರತಿನಿತ್ಯ ನನಗೆ ಇಲ್ಲಿ 15,000 ರೂಪಾಯಿ ಖರ್ಚಾಗ್ತದೆ. ನಾವು ಒಂದು ದಿನ ಯಾರಾದರೂ ತುಂಬ ದಾನಿಗಳು ಕೊಟ್ಟಿದ್ರೆ ಅದನ್ನೇ ಮ್ಯಾಟ್ರಿಕ್ಸ್ ಮಾಡಿ ನೆಕ್ಸ್ಟ್ ಬರೋ ವೀಕ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಮಾಡಿರ್ತೀನಿ. ಯಾಕಂದರೆ ಇಲ್ಲಿರೋ ಅಡುಗೆ ಭಟ್ರಾಗ್ಬೋದು ಎಲ್ರಿಗೂ ದುಡ್ಡು ಕೊಡಬೇಕಾಗುತ್ತೆ. ಹೌದು, ನಂದು ಬೇಸ್ ವ್ಯಾಲ್ಯೂ ಮತ್ತು ಲೇಬರ್ ವ್ಯಾಲ್ಯೂ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮಗೆ ಹೇಳಿದ್ದು ಇದು 15,000 ಹೌದು ಪರ್ ಡೇ ಆಗುತ್ತೆ, ನಮಗೆ ಖರ್ಚು ಆಗುತ್ತೆ. ಸರ್ ಯಾರು ದಾನಿಗಳು ನಿಮ್ಮ ಇಲ್ಲಿ ದಾನ ಮಾಡಬೇಕು ಅಂದರೆ ಯಾವ ಥರ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು? ಸರ್ ನಮ್ಮಲ್ಲಿ ಒಂದು ಫೋನ್ ಮೂಲಕ ಮಾಡಿಬೋದು ಅಥವಾ ವಾಟ್ಸಪ್ ಮೂಲಕ. ನಮ್ಮದಲ್ಲಿ 12A ಇದೆ, 80G ಇದೆ. ಸೊ ರೆಸಿಪ್ಟ್ ಪ್ರತಿಯೊಂದು ಅಮೌಂಟಿಗೂ ನಾವು ರೆಸಿಪ್ಟ್ ಹಾಕ್ಕೊಡ್ತೀವಿ. ಅವರು ಕೂಡ 80Gನ ಬಳಸ್ಕೊಳ್ಬೋದು. ಓಕೆ, ಇಲ್ಲಿ ಡೈರೆಕ್ಟ್ ಆಫೀಸ್ಗೂ ಬರ್ಬೋದು? ಆಫೀಸಿಗೆ ಬಂದರೆ ನಾವು ಮಾಡಬೇಕು. ಓಕೆ, ಮಲ್ಲೇಶ್ವರಂ ಬಂದರೆ ಆಗುತ್ತೆ? ಹೌದು, ಮಲ್ಲೇಶ್ವರಂ 17ನೇ ಕ್ರಾಸ್ ಸಂಪಿಗೆ ರೋಡಿನಿಂದ ಕೆಳಗಡೆ ಸಿದ್ಧಾಶ್ರಮ ಅಂದರೆ ಯಾರು ಬೇಕಾದ್ರೆ ಹೇಳ್ಬೋದು. ಅಥವಾ ಗೂಗಲಲ್ಲಿ ಶ್ರೀ ಸಿದ್ಧಾಶ್ರಮ 17 ಕ್ರಾಸ್ ಅಂದರೆ ನಮಗೆಲ್ಲ ಅಪ್ಡೇಟ್ಸು ಗೂಗಲಲ್ಲಿ ಕೊಟ್ಟಿರ್ತೇನೆ. ಓಕೆ ಸರ್, ನೆಕ್ಸ್ಟ್ ಯಾವ್ಯಾವ ಥರ ಪ್ರಾಜೆಕ್ಟ್ಗಳಿದೆ ಸರ್ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ, ಹಿಯರಿಂಗ್ ಏಡ್ ಕೊಡ್ತೀವಿ, ಆಪ್ಟಿಕಲ್ಸ್ ಕೊಡ್ತೀವಿ. ಈ ವಯಸ್ಸಾದವರಿಗೆ ಹಿಯರಿಂಗ್ ಏಡ್ ಕೊಡ್ತೀವಿ, ಮಕ್ಕಳಿಗೆ ಆಪ್ಟಿಕಲ್ಸ್ ಕೊಡ್ತೀವಿ. ನಮ್ಮ ನಿತ್ಯ ಬ್ಲಡ್ ಕ್ಯಾಂಪ್ ನಡೆಯುತ್ತೆ. ವರ್ಷಕ್ಕೆ 4 ಕ್ಯಾಂಪ್ ಮಾಡ್ತೀವಿ. ಆ್ಯಂಡ್ ವಿ ಆರ್ ದ ಬೆಸ್ಟ್ ಡೋನರ್ಸ್ ಫಾರ್ ನಿಮ್ಯಾನ್ಸ್. ಕರ್ನಾಟಕ ಗೌರ್ಮೆಂಟಿಂದ ನಿಮ್ಯಾನ್ಸಿಂದ ನಮಗೆ ಬೆಸ್ಟ್ ಕ್ಯಾಂಪ್ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಮ್ಮಲ್ಲಿ 4 ಕ್ಯಾಂಪ್ ಮಾಡ್ತೀವಿ, ಬ್ಲಡ್ ಕ್ಯಾಂಪ್ಸು. ಅದಾಗಿ ಮತ್ತು ಓದೋ ಮಕ್ಕಳಿಗೆ ಕಂಪ್ಯೂಟರ್ಸ್ ಕೊಡ್ತೀವಿ ಮತ್ತು ಬುಕ್ಸ್ ಕೊಡ್ತೀವಿ. ರೆಸಿಡೆನ್ಸಿ ಸ್ಕೂಲ್ಸ್ ಅವ್ರಿಗೆ ನಾವು ಕಂಪ್ಯೂಟರ್ಸ್ನ ಅಲ್ಲೇ ಹಾಕಿಟ್ಬಿಟ್ಟಿದ್ದೀವಿ. ವರ್ಷ ಮಕ್ಕಳು ಕಂಪ್ಯೂಟರ್ಸ್ನ ಯೂಸ್ ಮಾಡಿ ಡಿಜಿಟಲ್ ವರ್ಲ್ಡ್ಗೆ ದೇ ಆರ್ ಕೀಪಿಂಗ್ ದೇರ್ ಲೆಗ್ಸ್. ಆ ಥರ ನಡ್ಕೊಂಡು ಮತ್ತು ಪ್ರತಿ ಗೌರ್ಮೆಂಟ್ ಸ್ಕೂಲ್ಗೂ
ವರ್ಷಕ್ಕೆ 5 ಗೌರ್ಮೆಂಟ್ ಸ್ಕೂಲ್ಗೆ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಒಂದು ವರ್ಷಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬುಕ್ಸ್ ಕೊಡ್ತೀವಿ. ಅನ್ನದಾನ ಅಲ್ದಿರ ಇದೆಲ್ಲ ಯೋಜನೆ ಇದ್ದೇ ಇದೆ ನಮ್ಮಲ್ಲಿ. ಇದು ಬ್ಲಡ್ ಡೊನೇಟ್ ಮಾಡ್ತೀನಿ ಅದು ಯಾವ ಟೈಮಲ್ಲಿ ಮಾಡ್ತೀರಾ ಸರ್ ಅದು? ಇದು ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಮಾತ್ರ ನಾವು ರೆಡ್ ಕ್ರಾಸ್ ಅವರಿಗೆ ಬ್ಲಡ್ ಡೊನೇಟ್ ಮಾಡ್ತೀವಿ. ಹೌದು. ಓಕೆ ಸರ್, ನಿಮ್ಮೆಲ್ಲ ಕಾರ್ಯಗಳಿಗೂ ನಿಮಗೆ ತುಂಬ ಒಳ್ಳೆಯದಾಗಲಿ. ಹಾಗೆ ಇದೇ ಥರ ನಿರಂತರ ಕಾರ್ಯಗಳು ಮಾಡ್ತಾಯಿರಿ, ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.